ಏನಾತಪ್ಪ ಏನಾತಪ್ಪ? ಬಾ ಊಟ ಮಾಡ್ಬಾ, ಹೊತ್ತಾಗೈತಿ. ಬೇಕಾಗಿಲ್ಲ ನನ್ಗೆ ಊಟ ಮಾಡಕ್ ಮನ್ಸಿಲ್ಲ. ಯಾಕ ಏನಾತ? ನಾ ಏನ್ ಮಾಡಿಲ್ಲ? ಏನಿಲ್ಲ. ಒಟ್ಟು ನನ್ನ ಜೀವನದಾಗ ನಾನು ಅಂದ್ಕೊಂಡಿದ್ದು ಏನೂ ಆಗಲ್ಲ. ಯಾಕಪ್ಪ ಏನಾತ? ಏನ್ ಅಂದ್ಕೊಂಡಿದ್ದಿ? ಏನಾಗ್ಲಿಲ್ಲ, ಬಾಯ್ ಬಿಡ. ಬಾಯ್ ಬಿಡಕ್ಕೇನೆ ಸುಮ್ಮನಿರವ, ಹೋಲತ್ತಾಗ ಅಪ್ಪೆಲ್ಲೈತಿ. ನಿಮ್ಮಪ್ಪ ಕೆಲ್ಸಕ್ಕೆ ಯಾರಿಲ್ಲ ಬರ್ತಾರ. ಇವತ್ತು ಮನೆ ಕಟ್ಟೋದು ಗೌಂಡಿ ಮಿಸ್ತ್ರಿ ಬೇಕಂತ ಹೇಳಿದ್ರು ಆಳ. ಹಾಗಾಗಿ ಮಣ್ಣು ಪಾಯ ತೋಡಿದ ಮಣ್ಣು ಎತ್ತಿಗ್ಯಾಕ ಬೇಕಂತ ಹೇಳಿದ್ರು. ಹಾಗಾಗಿ ಹೋಗ್ಯಾನ ನಿಮ್ಮಪ್ಪ. ಮತ್ತೊಂದು 300-400 ರೂಪಾಯಿ ಬಂತಂದ್ರೆ ಅದ ಎದಕ್ಕೆ ಹಾಕತ್ತಲ್ಲ. ಬಾಯ್ತ ಭಾಳ ಬೇಜಾರಾಗತ್ತವ ನನಗೆ. ಯಾಕೆ ಏನು ಬಾಯ್ ಬಿಟ್ರಲ್ಲ ನನಗೆ ಗೊತ್ತಾಗದು. ಮತ್ತೆ ಅಲ್ಲೇ ದವಾಖಾನಿಗೆ ಅತ್ತಿ ಮಗಳು ಬಂದಾರ ಗೊತ್ತನ? ಹೌದಾ? ಇಲ್ಲಿ ಬರ್ತಾರಂತ ಹಂಗಾರ ಮನೆಗೆ? ಅಯ್ಯೋ ಚಲೋ ಆತಪ್ಪ. ಆ ಹುಡುಗಿ ಯಾವಾಗ ಬಂದೈತಿ? ಅಕ್ಕಿ ಈಗ 1 ವಾರದಿಂದಾನು ಬರ್ತಾನ ಅದಾಳ. ಇವತ್ತು ಅತ್ತಿ ಬಂದಿರೋದು. 1 ವಾರದಿಂದ ಬರ್ತಾ ಇದಾಳ. ಮನೆಗೆ ಹೋಗ್ತಾಳ ಬರ್ತಾಳ ಅಲ್ಲೇ. ಆಕಿ ಇಲ್ಲಿ ಬಂದಿಲ್ಲ ಅಷ್ಟೇ ಗೊತ್ತನ? ಯಾಕೆ ಎದ್ರ ಸಂಬಂಧ? ಇಲ್ಲಿ ಯಾಕೆ ಬಂದಿಲ್ಲ? ಅಯ್ಯೋ ಅದೆಂತ ಹುಡುಗಿ ಅದು ಇಲ್ಲೇ ಬಂದು ಬರ್ಲಾರ್ದಂಗಿರೋದು ಎಂತದದು? ಸುಮ್ಮನಿರವ ನೀನು ಸಾಕು. ಆಕಿಗೂ ಬೇಜಾರಾಗೈತಿ. ಬೇಜಾರಾಗೈತೆ ಅಂಥದ್ದೇನು ಮಾಡೀನಿ ಅಪ್ಪ ನಾನು ಬೇಜಾರಾಗುವಂಥದ್ದು? ಆಕಿಗೆ ಏನಾರ ಮನ್ಸಿಗೆ ನೋವಾಗಂಗೆ ನಡ್ಕೊಂಡೆ ನಾನು? ಏನಾರ ಅಂದೇನು ನಾನು? ಏನು ಅಂದಿಲ್ಲ. ಆಗೋದೆಲ್ಲ ಆತು, ಮಾಡೋದೆಲ್ಲ ಮಾಡಿ ಆತು. ಅಪ್ಪ ಒಂಚೂರು ದವಾಖಾನೆಗಿದ್ದವ್ರು ನೋಡ್ಕೊಂಡ್ರೆ ಏನಾಕಿತ್ತು? ಕೌ ಮಾಡಿ ನಾನು ಕೂಡ ಜಗಳ ಮಾಡಿದೆ. ನಾನು ದವಾಖಾನೆ ಹೋಗೋದು ಬಿಟ್ಬಿಟ್ಟೆ. ನೀನು ದವಾಖಾನೆ ಕಡೆ ಮಕ ಹಾಕಲಿಲ್ಲ. ಮಾವನ ಬಂದು ನೋಡ್ಕೊಂಡ. ಕಡೆಗೆ ಮಾವನ ಮಗಳು ಆಕೆನ ಬಂದು ನೋಡ್ಕೊಂಡ್ಲು. ಆಕಿಗೆ ಏನು ಅನ್ನಿಸ್ತು? ಇವ್ರು ಯಾರು ಉಪಯೋಗ ಇಲ್ಲ, ಇವರು ಎದಕ್ಕೆ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋರು ಇವ್ರು ಅಂತೇಳಿ ನನ್ನ ಮ್ಯಾಗ ಸಿಟ್ ಮಾಡ್ತಾಳೆ ಗೊತ್ತನು? ನಮಗೆಲ್ಲ ಗೊತ್ತೈತಿ ನಮ್ಮ ಅಣ್ಣನ ನೋಡ್ಕೊಳ್ಳೋದು, ಯಾರೇನು ನೋಡ್ಕೊಳ್ಳೋದು ಬೇಕಾಗಿಲ್ಲ ಅಂತೇಳಿ ಎಷ್ಟು ಒಂಥರ ಮಾತಾಡಿದ್ಲು ಗೊತ್ತನು? ಎಷ್ಟು ಬೇಜಾರಾಯ್ತು ನನಗೆ. ಹೌದಾ? ಹೋಗ್ಲಿ ಬಿಡ. ಆಕೆ ಕೂಟ ನಾ ತಿಳಿಸಿ ಹೇಳ್ತೇನಂತ. ಇಲ್ಲವಾ ಹಿಂಗೆ ಕಾಸಿತ್ತ ಕೆಲಸಿದ್ವು, ಹಾಗಾಗಿ ನಿಮ್ಮ ಹಂಗಂದಾನ ಮನ್ಸಿಗೆ ಹಚ್ಕೋಬೇಡ ಅಂತ ನಾ ಹೇಳ್ತೇನಂತ. ಏನು ಅಷ್ಟಕ್ಕಿಷ್ಟು ಬೇಜಾರು ಮಾಡ್ಕೊಂಡು ಏನ ಮಗನೇ? ನಾ ಹೇಳ್ತೇನೆ ತಗೋ, ನಾ ಹೇಳ್ತೇನೆ ಅನ್ನತ್ತೇನಿಲ್ಲ. ಅದು ಒಂದೇ ಅಲ್ಲ, ನನ್ನ ಜೊತೆಗೆ ಒಂಚೂರು ಚಂದಾಗಿ ಮಾತಾಡ್ಬಾಳಕ್ಕೆ ಗೊತ್ತನ? ಒಂಥರ ಗೊತ್ತಾ? ಓಹೋ ನಂಗೆ ಈಗ ಗೊತ್ತಾಯ್ತು. ನಿನ್ನ ಜೊತೆ ಚಂದಾಗಿ ಮಾತಾಡಿಲ್ಲ ಅಂತ ನಿಂಗೆ ಬೇಜಾರು, ಹೌದಿಲ್ಲ? ನನ್ನ ಜೊತೆ ಚಂದಾಗಿ ಮಾತಾಡಲಿಲ್ಲ. ನಾ ಮಾತಾಡ್ಸಿದ್ರು ಚಂದಾಗಿ ಮಾತಾಡಂಗಿಲ್ಲ. ಹೋಗ್ಲಿ ಬಿಡಪ್ಪ. ನಾವೇನು ಅವ್ರ ಜೊತೆ ಹೊತ್ತೊಂಡ್ರೆ ಏನು ಅವ್ರ ಮನೆಗೆ ಹೋಗ್ಬೇಕಾ, ಬರ್ಬೇಕಾ, ಉಣ್ಬೇಕಾ, ತಿನ್ಬೇಕಾ, ಮುಗಿಸ್ಕೊಂಡು ಹೋಗ್ತಾರ ಅಷ್ಟೇ. ಮತ್ತೇನು ಮಾಡೋಕ್ಕಾಕತಿ? ಹೌದು, ಅತಿಗೆ ಮೇಲೆ ಅದಾರ, ದವಾಖಾನೆಗೆ ಅದಾರನ? ಬಂದಾರಲ್ಲೇ ನಿಮ್ಮ ಅಣ್ಣನ ಮನೆಗೆ ಅಲ್ಲದಾರ. ಅಂದರೆ ಈಗ ಬಂದ್ರು, ಅವ್ರನ್ನ ತೆಗ್ಬಿಟ್ಟಿತ್ತ ಬಂದೆ ನಾನು. ಓ ಹೌದನ? ಸರಿ ಹಂಗಾರೆ ಹೋಗ್ಬರ್ತೇನೆ ತಡಿ. ಅವಾ ನೀನಂತೆಲ್ಲ ಒಂದು ವಿಚಾರ ಮಾತಾಡ್ಬೇಕಿತ್ತು. ಏನು ಅದು? ಹೆಂಗೆ ಹೇಳೋದಂತ. ಮಾವನ ಮಗಳು ಅರ್ಥ ಆತ್ ಬಿಡಪ್ಪ. ತಡಿ ಅತ್ತಿಗೆಮ್ಮನ್ನ ನಮ್ಮ ಮನೆಗೆ ಕರ್ಕೊಂಬರ್ತೇನೆ. ಓ ಅತ್ತಿಗೆಮ್ಮ ಬರ್ರಿ ಕುಂದ್ರ ಬರ್ರಿ. ನಾ ಇನ್ನಿದಾಗ ನೀವು ಬಂದಿರೋ ಸುದ್ದಿ ಗೊತ್ತಾಗಿ ಅಲ್ಲೇ ಹೊಂಟಿದ್ದೆ ನೋಡ್ರಿ. ಹಾಂ ಅಲ್ಲೇ ಹೋಗಿದ್ದೆ. ಅದ ಅವರು ಬಚ್ಚಲ್ದಾಗ ಅದಾರ. ನೀನು ಅಣ್ಣ ಎಲ್ಲೇ ಹೊರಗೆ ಹೋಗ್ಯಾರಂತೆ. 1 ನಿಮಿಷ ಜಾಕ ಮಾಡಿ ಹೊರಗೆ ಬಂದ ಬಿಟ್ಟೆ ಅಂದ್ರೆ ಅಷ್ಟ್ರಾಗ ಹಂಗಾರೆ ಇಲ್ಲ ಒಂಚೂರು ಬರಂತಡಿ ಅಂತೇಳಿ ಈ ಕಡೆ ಹೋಗ್ಬರ್ತೇನೆ ಅಂತ ಬಂದೆ. ನೀವು ಬರ್ರಿ ಕುಂದ್ರ ಬರ್ರಿ. ಅದಕ್ಕೆ ನೀವು ಬಂದಿದ್ದು ನನಗಂತೂ ಭಾರಿ ಖುಷಿ ಆಯ್ತು ನೋಡ್ರಿಪ್ಪ ನೀವು ಬಂದಿದ್ದು. ಅನ್ನಂಗೆ ಅಣ್ಣ ಎಲ್ಲೇ ಕಾಣವಲ್ರಲ್ಲ? ಅವರು ಇವತ್ತು ಮನೆ ಕಟ್ಟು ಕಡೆ ಪಾಯ ತೊಡ್ಯಾರಲ್ಲ, ಮಣ್ಣು ಹೊತ್ತಕ್ಕೆ ಬೇಕಾಗಿತ್ತು ಒಂದು ಆಳು, ಅದಕ್ಕೆ ಹೋಗ್ಯಾರ. ಅದೆಲ್ಲ ಮಾಡ್ತಾರ ಅಣ್ಣಯ್ಯ? ಅಮ್ಮ ಈ ಕೈ ಎದಕ್ಕೆ ಬರ್ತದೆ ಬಿಡ್ರಿ. ಯೋ ಅದನ್ನೆಲ್ಲ ಮಾಡಿ ಮನುಷ್ಯ ಹೌದಾ? ಅದು ಈ ವಯಸ್ಸಿನಾಗ ಇನ್ನು ಬಿಡಪ್ಪ. ಹರಿಯದಾರ ಅಂದ್ರೆ ಒಂದು ಮಾತು ಭಾರಿ ಹೈರಾಣಕತಿ. ಇಲ್ಲ ಅವರಿಗೆ ಮಾಡಿ ರೂಢ ಐತಿ ಮೊದಲಿರ್ತಾನು, ಹಾಗಾಗಿ ಹೋಗ್ಯಾರ ಈಗ. ಹಾಗೆ ಗಟ್ಟಿದ ಮಂದೆಲ್ಲ. ಅದಕ್ಕೆ ಕುಂದ್ರಿ ಒಂದು ಸ್ವಲ್ಪ ಚಾ ತೊಂಬರ್ತೀನಿ. ಅಯ್ಯೋ ಚಾಗಿ ಏನು ಬೇಡ ಈಕಿನ ಶೋಭಾ. ನನಗೆ ಚಾ ಹೊಳ್ಳಮಳ ಕುಡ್ದಂಗು ಒಂಥರ ಶಿಮಿಟಿ ಇರಂಗೆ ಆಗ್ಬಿಡ್ತೈತಿ. ಏನು ಬೇಡ ಕುಂದ್ರಿ ಒಟ್ಟು ಮಾತಾಡೋಣ. ಮತ್ತೆ ಆರಾಮದಿರಲ್ಲವ ಎಲ್ಲರೂ? ಮಗನೂ ಚಲೋ ದುಡಿಯಾಕತ್ತಾನ ಅಂತ ಅನಿಸ್ತೈತಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡ್ಲವ. ನಾ ಬಂದಾಗ ಇದು ಸಗಣಿ ನೆಲ ಇತ್ತಲ್ಲ, ಇದನ್ನೀಗ ಕಟ್ಸಿರೇನ? ಅಯ್ಯೋ ಅದಕ್ಕೆಮ್ಮ ಕಟ್ಸಾಕನ್ನಕ್ಕೆ ಏನೈತಿ, ಇದು ಸಗಣಿ ನೆಲ ಇತ್ತಲ್ಲ, ಒಂಚೂರು ಗಿಲಾಯಿ ಮಾಡಿಸಿದೆ ಅಷ್ಟೇ. ಇದೇ ನೋಡಿ ರೆಡ್ ಎಕ್ಸ್ ಮಾಡಿಸೈತಿ. ಮಾಡಿಸಿ 1 ವರ್ಷನೇ ಆಯ್ತು. ಹೌದಾ? ಆಗಲಿ ಚಲೋ ಆಗಲಿ. ಮಗ ದುಡಿಯಾಕತ್ಮೇಲೆ ಈಗ ಒಂಚೂರು ಭಾಳ ಸುಧಾರಿಸೈತೆ ನೋಡ್ರಿ. ಹಂಗೆ ಬಿಡ. ಮತ್ತೆ ನಮ್ಗಿದ್ ಕಷ್ಟ ನಮ್ಮ ಮಕ್ಕಳಿಗೆ ಇರಂಗಿಲ್ಲ. ಅವು ದುಡಿಯಾಕತ್ವ ಅಂದ್ರೆ ನಮಗೂ ಒಂಚೂರು ಸುಖ, ಸಂತೋಷ, ನೆಮ್ಮದಿಯನ್ನು ಸಿಗ್ತೈತಿ. ಆಗ್ಲಿವ ಒಳ್ಳೇದಾಗ್ಲಿವ. ಮದುವೆ ಮಾಡ್ಬೇಕನ್ನೋ ವಿಚಾರ ಏನಾರ ಐತಾ? ವಿಚಾರ ಐತಿ. ಮತ್ತೆ ಮದುವೆ ಮಾಡೋಣ ಅಂತ. ನೀವೇನಂತೀರಿ ಅತ್ತಿಗೆಮ್ಮ? ಅನ್ನೋದೇನೈತಿ, ಆದಷ್ಟು ದೌಡು ಹುಡುಗಿ ನೋಡಿ ಮದುವೆ ಮಾಡಿಬಿಡು. ಮೊದ್ಲು ಹೆಣ್ಮಕ್ಳು ಸಿಗೋಲ್ರು, ಕೆಟ್ಟ ಬರ ಅಂದ್ರೆ ಬರ. ಹೆಣ್ಣುಡ್ರಿಗಾರ ಅಯ್ಯೋ ಈಗಾರ ಏನು ಬರ ಐತಂತಿ. ಅಯ್ಯವ್ವ ಅತ್ತಿ ಇಲ್ಲೇ ಬಂದೇನೆ? ಹೋನಾ ಇಲ್ಲೇ ಬಂದು ನೋಡು. ಅಣ್ಣ ಬಾ ಕುಂದ್ರ ಬಾ. ಬನ್ರಿ ಜಾಕ ಮಾಡಿ. ಇನ್ನೂ ಇಲ್ಲ ಮರಯ್ಯ, ಈ ಪಾಪ ಏನು ಬಚ್ಚಲ ಜಾಕ ಮಾಡಕತ್ತಾರ ಏನ, ಅದಕ್ಕೆ ಅಲ್ಲೇ ನಿಂದ್ರದೇನಂತ ಬಂದ್ಬಿಟ್ಟೆ. ಅಂದಂಗ ಅತ್ತಿಗೆಮ್ಮ ಹುಡುಗಿದ ಲಗ್ನದ ಏನಾರ ವಿಚಾರ ಮಾಡಿರ?
ಹಾಂ ಲಗ್ನದ ವಿಚಾರ ಮಾಡೇನವ, ಮಾಡ್ಲಂಗಿರ್ತೈತೆ. ಮತ್ತು ವಯಸ್ಸೊಂದು ಇದು ಏನದು ಸಣ್ಣರಿದ್ದಾಗ ಲಗ್ನ ಮಾಡಿಬಿಟ್ರೆ ಚಂದ. ಯಾವ ವಯಸ್ಸಿಗೆ ಏನು ಮಾಡ್ಬೇಕು ಅದನ್ನು ಕೇಳಿಟ್ಟೇನಿ. ಹುಡುಗ ಚಲೋ ಅದನ್ನು ಮಸ್ತ್ ಅದನ್ನು. ಅಲ್ಲೇ ನಮ್ಮ ಊರಾಗ ನನ್ನ ಗೆಳತಿ ಮಗನ ಅವರೇ ಕೇಳ್ಯಾರ, ನಾವು ಕೇಳಿಲ್ಲ. ನನ್ನ ಮಗಳಿನ್ನೂ ಉತ್ತರ ಕೊಟ್ಟಿಲ್ಲ. ಅಲ್ಲ ಅದಕ್ಕೆಮ್ಮ ಹೆಂಗಿರ್ಬೇಕು ಹುಡುಗ? ನಾನು ನೋಡುವ ಒಂಚೂರು ಆಸ್ತಿ ಪಾಸ್ತಿ ಇರ್ಬೇಕು. ಏನಿಲ್ದಂಗಿದ್ರೆ ನಾನು ನನ್ನ ಮಗಳು ಕೊಡೋದಿಲ್ಲ. ದುಡ್ಕೊಂಡು ತಿನ್ನೋರು ಅಂದ್ರೆ, ಯಾಕಂದ್ರೆ ನನ್ನ ಮಗಳು ಕೊಡೋದು ಏನಂತಾರೆ, ಇಲ್ದಂಥ ಮನೆಯಿಂದ ಕನ್ನೆ ತರ್ಬೇಕಂತ, ಇದ್ದ ಮನೆ ಕನ್ನೆ ಕೊಡ್ಬೇಕಂತ. ಹೌದಾ? ಅದಕ್ಕೆ ಹುಡುಗಗೊಂದು ಚಲೋ ಮನೆ ಇರ್ಬೇಕು, ಕೈಯಾಗ ಒಂದು ನೌಕರಿ ಇರ್ಬೇಕು, ಪಗಾರ ಇರ್ಬೇಕು, ಒಟ್ಟು ಹೊಲ ಫಲ ಏನಾರ ಇರ್ಬೇಕು. ತಂದೆ ತಾಯಿ ಗಟ್ಟಿದಾರ, ನಡಿತೈತಿ, ಏನು ನೋಡ್ಕೊತಾಳಕ್ಕೆ. ಆಮೇಲೆ ಇನ್ನೊಂದು ನನ್ನ ಮಗಳಿಗೆ ಓದ್ಬೇಕನ್ನೋ ಆಸೆ ಭಾಳ ಐತಿ. ಅದಕ್ಕೆ ಓದ್ತೇನೆ ಅಂತ ಅದಾಳಕ್ಕೆ. ಹೌದಾ? ಅದಕ್ಕೆಮ್ಮ ನನ್ನ ಮಗ್ಗ ನಿಮ್ಮ ಹುಡುಗಿ ಕೊಟ್ಟರೆ ಹೆಂಗಿರ್ತೈತಿ? ನನ್ನ ಮಗಳು ಕೇಳಿ ಹೇಳ್ತಂತ. ಬರ್ರಿ, ಅಲ್ಲಿ ಬಂದಿರ್ಬೇಕು ಅವ್ರು, ಜಳಕ ಮಾಡಿ ಹೋಗ್ಬರೋಣ. ಆಯ್ತು ಕುಂದ್ರಿ ಅದಕ್ಕೆಮ್ಮ. ತಡ್ರಿ, ನಾಷ್ಟಕ್ಕೆ ಮಾಡ್ಕೊಂಬರ್ತೀನಿ. ಇಲ್ಲ ಬೇಡ, ಏನು ಬೇಡ, ನಾನು ಊರಿಗೆ ಹೋಗ್ತೇನೆ. ಮನೆ ಕಡೆ ಬಿಟ್ಟು ಬಂದು ಸುಮಾರು ಹೊತ್ತಾತ. ಅವ್ರನ್ನೊಂಚೂರು ಮಾತಾಡ್ಸ್ಕೊಂಡು ಊರಿಗೆ ಹೊಂಟ್ಬಿಡ್ತೇನೆ. ಅಲ್ಲಿ ಇರ್ತೇನೆ ಬಾರ. ನೋಡ್ದೇನಪ್ಪ, ಕೇಳಿಸ್ಕೊಂಡೆ. ನಮಗೆ ಕೊಡು ಅಂದಾಜು ಯಾವುದೂ ಇಲ್ಲ ಅವರಿಗೆ. ಇದೇನ್ರಿ ಇಷ್ಟು ಲಗು ಬಂದ್ಬಿಟ್ರಿ? ಕೆಲಸದವಳು ಮುಗಿತು ಮರ. ಅದಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಬಂದಾರಲ್ಲ, ಆ ಕಡೆ ಮನೆಗೆ ದಾಟಿ ಹೊಂಟಿದ್ರು. ನೋಡೇ ಈ ಕಡೆ ಬಂದೆ. ಅಯ್ಯೋ, ಬೆಟ್ಟ ಆದ್ರೆ ಮಾತಾಡ್ಸೋಕ್ ಬೇಡ. ನನ್ಗೇನು ಹರ್ಕತ್ ಬಿದ್ದಿಲ್ಲ. ಅವ್ರು ಏನು ನಾನು ನೋಡಿಲ್ಲ ಅಂತ ಮಾಡಿ ಏನೋ ನೋಡಿರ್ತಾರ, ಮಾತಾಡ್ಸ್ಬೇಕು ಅವ್ರ ಒಂದ್ ಮಾತು. ಅದು ಹೋಗ್ಲಿ ಬಿಡ್ರಿ, ಒಳ್ಳೆ ಟೈಮ್ಗೆ ಬಂದ್ರಿ. ರೀ, ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ತಗೊಳ್ಳೋಣ, ಏನಂತೀರಿ? ವರದಕ್ಷಿಣೆ ಎಷ್ಟು ಕೊಡ್ತಾರಂತ? ವರದಕ್ಷಿಣೆನ ಅಲ್ರಿ, ಈಗಿನ ಕಾಲದಾಗ ಹುಡುಗ್ಯಾರ ಸಿಗವಲ್ರಿ. ಅಂಥದ್ದು ನಮ್ಮ ಅಣ್ಣನ ಮಗಳು ನೋಡಕ್ಕೂ ಚಂದ ಐತಂತ. ಇವಂಗೂ ಯಾಕೆ ಇಷ್ಟ ಆದಂಗೆ ಐತಿ. ಮದ್ವೆ ಮಾಡ್ಕೊಳ್ಳೋಣ ಬಿಡ್ರಿ. ಅದ್ರಾಗೇನು ಮತ್ತೆ ಆಸ್ತಿ ಇದು ವರದಕ್ಷಿಣೆ ವರೋಪಚಾರ ಕೇಳೋದು? ಏನ ಇದ ವಿಚಾರ ಹೇಳಕ್ ಬಂದಿದ್ರು ಅವ್ರು? ಇಲ್ಲ ಇಲ್ಲ, ಈ ವಿಚಾರ ಅವ್ರು ಹೇಳೇ ಇಲ್ಲ ಪಾಪ. ನಾನ ಬಾಯ್ಬಿಟ್ಟು ಕೇಳಿದ್ರು, ತಡಿವಾ ವಿಚಾರ ಮಾಡಿ ಹೇಳ್ತೇನೆ ಅಂತಂದ್ರು. ಆಕಿ ಓದ್ಬೇಕನ್ನಕತ್ತಾಳಂತ, ಆಕಿನ ಓದಿಸ್ಬೇಕಂತ. ಓ, ವರದಕ್ಷಿಣೆನೂ ಬೇಡ ಅನ್ನಕತ್ತಿ, ಜೊತೆಗೆ ಓದಿಸ್ಬೇಕಂತ? ಏನ ನಿನ್ ಕಣ್ಣಿಗೆ ಹೆಂಗ್ ಕಾಣತೀನಿ ನಾನು? ಏನ್ ಹುಚ್ಕಣ್ಣಂಗ್ ಕಾಣತೀನಿ ನಿನ್ಗ? ಅಲ್ಲ, ಓದಿಸ್ಬೇಕಂತೀರಿ, ಜೊತೆಗೆ ವರದಕ್ಷಿಣೆನೂ ಕೇಳಲ್ಲ ಅಂತೀರಿ. ಆಕಿನ್ ಕರ್ಕೊಂಬಂದಿ ಇಲ್ಲಿ ಈಡೆ ಓದ್ಸಾಕ ನನಗೆ ತಲೆ ಕೆಟ್ಟಿಲ್ಲ, ಲಕ್ಷಗಟ್ಲೆ ಹಾಕಿ. ಏನ ನಮ್ದ ಬಾಳೆ ವಜ್ಜಾಗೈತಿ. ಚಂದಾಗ ಬಂದ್ ಮನೆ ಬಾಳೆ ಮಾಡ್ಕೊಂಡು ಬಿದ್ದಿರಕಿನ್ನ ಈ ಮನಿ ಸೊಸಿಯಾಗಿ ಮಾಡ್ಕೊಳ್ಳೋದು. ಅಲ್ಲ, ನನ್ನ ಮಗ ದುಡ್ಯಾಕತ್ತೀರಮ್ಮ. ಕಾಲೇಜಿಗೆ ಬಗಲಿಗೆ ಬ್ಯಾಗ್ ಹಾಕೊಂಡು ಹೊಂಟ್ರ ಊರನ್ ಮಂದಿ ಏನಂದಾರ? ಏನ್ ಅವಶ್ಯಕತೆ ಇಲ್ಲ ಆ ಹುಡುಗಿ ನಿಮ್ಮ ಮನೆಗೆ ತಗೊಳ್ಳೋದು. ಅಪ್ಪ ಯಾಕಪ್ಪ ಹಿಂಗೆ ಮಾತಾಡ್ತಿ? ಆಕಿನ ಓದಿಸಿದ್ರೇನು ಆಕೆ ನಾಳೆ ಪಗಾರ ತೊಗೊಂಡೋಗಿ ಅವ್ರು ತವ್ರ ಮನೆಗೆ ಕೊಡ್ತಾಳ. ಅದು ಅಲ್ಲದೆ ನನ್ಗೆ ಆಕೆ ಭಾಳ ಇಷ್ಟ ಆಗ್ಯಾಳಪ್ಪ. ನಂಗೆ ಆಕಿನ ಮದುವೆ ಮಾಡ್ಕೋಬೇಕಂತ ಐತಿ ತಲೆಯಾಗ. ಅದಕ್ಕೆ ಸುಮ್ನಿರ, ಅವ್ರ ಫ್ಯಾಮಿಲಿದು ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಏನ ಬಾಯಿ ಮುಚ್ಕೊಂಡಿರ, ಆಕಿನ ಮದುವೆ ಮಾಡ್ಕೊತಾನಂತೀವ ದೊಡ್ಡದು. ನೋಡ್ಲಿ, ಅವ್ರ ಅಣ್ಣಗೆ ಹಂಗಾಗೈತಿ, ತಂಗಿಗಿನ್ ಹೆಂಗೋ ಏನೋ ಯಾರಿಗ್ ಗೊತ್ತು. ಬೇಡ ಬೇಡ, ಅವ್ರ ಮನಿಗೇನ ನೀನು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಈ ವಿಚಾರವಾಗಿ ಮತ್ತೆ ಯಾರು ಕೇಳಕ್ ಏನು ಹೋಗ್ಬೇಡ್ರಿ ಅಷ್ಟೇ. ನನಗೆ ಆ ಹುಡುಗಿನ ಇಲ್ಲಿ ತಗೊಳ್ಳೋ ಯಾವ ಆಸೆನೂ ಇಲ್ಲ. ಏನ್ ಬಿಡ್ರಿ, ನೀವು ಯಾಕೆ ಹಿಂಗೆ ಮಾಡ್ತೀರಾ? ದೇವ್ರಿಗೆ ಗೊತ್ತಾಗ. ಅಲ್ರಿ ಪಾಪ ಆ ಹುಡುಗಿ ಭಾಳ ಇಷ್ಟಪಟ್ಟನ್ರಿ. ನಿಮ್ಮ ಅಣ್ಣನ ಮನೆಯವ್ರಿಗೆ ಸೊಕ್ಕೇನು ಸ್ವಲ್ಪ ಇಲ್ಲ. ಅವ್ರ ಸೊಕ್ಕ ನನಗೆ ಭಾರಿ ತಿಳಿ ಕಡ್ತತ್. ನನಗೆ ಅವ್ರ ಮುಂದೆ ನನಗೆ ಪ್ರತಿಕ್ಷಣ ಅವಮಾನ ಆದಂಗೆ ಅನಿಸ್ತದೆ. ನನಗೊಂಥರ ಏನೋ ಒಟ್ಟು ಗೊತ್ತಿಲ್ಲ. ಬೇಡ, ಬಾ ಬಿಸ್ನೀರ್ ಹಾಕ್, ಬಾ ಬಚ್ಚಲಕ್ಕ, ಮೈಕೈ ನೋವಾಗೈತಿ ಒಟ್ಟು. ಬಾ. ಏನಪ್ಪ ನಿಮ್ಮ ಅಪ್ಪ ಹಿಂಗಂತಾನ? ಒಟ್ಟು ಎಲ್ಲದಕ್ಕೂ ಹಿಂಗ ಮಾಡ್ರಿ. ನಾನು ಇಷ್ಟಪಟ್ಟಿದ್ದು ಯಾವುದು ಆಗ್ಬಾರ್ದು ನೋಡಿ ಮನೆ ಒಳಗತ್ತಾಗ. ಮೊನ್ನೆ ನೋಡಿದ್ರ ಹಂಗೆ ಕೌಕವ್ ಮಾಡಿ ನಮ್ದು ಅವ್ರದ್ದು ಸಂಬಂಧನ ಹಾಳಾಗ ಅತ್ತಿಗೆ ಎದಕ್ಕೆ ಸಿಟ್ಟು ಬಂತ ತಿಳ್ಕೊಂಡ್ಯವ ನೀನು? ಅವ್ರು ಯಾಕೆ ನಮಗೆ ಕೊಡೋ ಅಂದಾಜಿಲ್ಲ ಅಂತಂದ್ರು ಅಂತ ನಿಂಗೆ ಗೊತ್ತಾತ? ಅರ್ಧ ಅವ್ರ ಮಗನ ನೋಡ್ಕೊಳಂಗಿಲ್ಲ ಅಂತೇಳಿ ಅಪ್ಪ ಬೈತಲ್ಲ, ಅದೇ ಅವ್ರಿಗೆ ಯಾಕೋ ಮನ್ಸಿಗೆ ಒಂಥರ ಬೇಜಾರಾಗೈತಿ. ಅದೇ ಕಾರಣಕ್ಕೆ ಅವ್ರು ಹಂಗೆ ನಡ್ಕೊಂಡಿದ್ದು ನನಗೆ ಈಗ ಅನಿಸ್ತೈತಿ. ಅದ ಕಾರಣಕ್ಕೆ ಕೊಡ್ವಲ್ರ ಅವ್ರು. ನನ್ಗೆ ಗೊತ್ತಾತ್ ತಗೋ. ಎಲ್ಲಿ ಹೊಂಟಿಲ್ಲ ನಿಮ್ಮ ಅಪ್ಪ ಮಗನ ಸಲುವಾಗಿ ನನಗೆ ಸಾಕಾಗೈತಪ್ಪ ಯಪ್ಪ ಆತಾಗ. ಅಲ್ಲ, ಮೊನ್ನೆ ನನ್ನ ಮಗನ ಒಂಚೂರು ದವಾಖಾನೆ ನೋಡ್ಕೊಳಕ್ಕಾಗಿಲ್ಲ ಇವರಿಗೆ. ಮತ್ತೆ ಇವ್ರ ಮನೆಗೆ ನಾನು ನನ್ನ ಮಗಳು ಕೊಡ್ಬೇಕೇನೆ? ಕೊಡ್ತೇನೆ, ಕಾಯ್ಕೊಂತ ಕುಂದ್ರಲಿ. ಅಯ್ಯೋ ಬಿಡ್ರಿ, ನೀವು ಬಂದಿರಿ. ನಾನು ನಂದೊಂದು ಹಾಳಾದ ಕೆಲಸ ಇವತ್ತ ಮುಗಿಲಾರ್ದಷ್ಟು ತಡ್ಕುದ್ರಿ ಅಂತ ಇಟ್ಕಂದ್ರಿ. ಅಯ್ಯೋ, ಫೋನ್ ಹಚ್ಚಿದ್ಲಿಕ್ಕೆ ನೀವು ಬಂದಿರಿ ಅಂತೇಳಿ ಅದಕ್ಕೆ ಅರ್ಬಾಡ್ಸಿ ಓಡಿ ಬಂದೆವ. ಯವ್ವ ಏನ್ ಮಾಡ್ತಿ ಹೇಳ, ಕೆಲಸ ಮುಗಿಯೋದೇ ಇಲ್ಲ. ನಂದಂತೂ ಪುರ್ಸತ್ತೆ ಇರಂಗಿಲ್ಲ. ಇರ್ಲಿ ಅಣ್ಣ, ಕೆಲಸ ಮಾಡ್ಕೊಳ್ಳೋದು ಇದ್ದಿದ್ವ ಹಂಗ. ಆರಾಮದಿರಿ ಮಾವರ? ಮತ್ತೆ ಜಜ ಆರಾಮದೇನ? ಆರಾಮದೇನು ನೋಡ್ವಾ. ನೀ ಅಂತೂ ಅಪರೂಪ ನಮ್ಮ ಮನೆ ಕಡೆ ಬರೋದೇ ಇಲ್ಲ. ನಾನು ಒಂದ್ 2 ಸಲ ಬಂದಿದ್ನಿ ಮನೆ ಕಡೆ. ಯವ್ವ ನೀವರ ದೊಡ್ಡ ಮಂದಿವ. ಅಯ್ಯೋ ತಾಯಿ, ಹಂಗೇನಿಲ್ಲ ಯವ್ವ ತಾಯಿ, ಬರ್ಬೇಕಂತ ಎಷ್ಟು ಅನ್ಕೋತಿದ್ದೆ. ಮನ್ಯಾನು ಹಾರೆ ಬದುಕು ಮುಗಿಬೇಕಲ್ಲ. 3 ಮಕ್ಕಳಿಗೆ ಮಾಡೋದು ಬಿಡೋದು. ಆಮೇಲೆ ಅದ್ರಾಗ ಇನ್ನೊಂದು ಏನಾಗ್ಬಿಟ್ಟತಿ, ಓದ್ತಾವ ಹುಡುಗರು ಎಲ್ಲ ಕೆಲಸ ನನ್ನ ಮೈ ಮೇಲೆ ಸ್ವಸ್ಥರ್ನ ತರ್ಬೇಕನ್ನೋ ಮಾಟ ಹಿಂಗಾಗ್ಬಿಡ್ತು. ಏನ್ ಮಾಡ್ತಿ ಹೇಳೆಲ್ಲ ನನ್ನ ಹಣೆ ಬಾರ. ಆಗ್ಲೇ ಹೇಳ, ಆರಾಮಾಗಕತ್ತಾನಂತಲ್ಲ ಹುಡುಗ. ಇವರು ಬಂದಿದ್ರಲ್ಲ ದವಾಖಾನಿಗೆ, ಹೇಳಿದ್ರು ಹುಡುಗ ಅಡ್ಡಿ ಇಲ್ಲ, ಒಂಚೂರು ಆರಾಮಾಗಕತ್ತಾನೀಗ. ಇನ್ನೊಂದಿಷ್ಟು ದಿನ ಏನೋ ಉಳ್ದತ್ತಂತ, ಉಳ್ದಿಂದ ಟ್ರೀಟ್ಮೆಂಟ್ ಡಿಸ್ಚಾರ್ಜ್ ಮಾಡ್ತಾರ ಅಂತಿದ್ರು. ನಮ್ಮ ದೇವ್ರ ದಯದಿಂದ ಆ ಹುಡುಗ ಒಂದು ಆರಾಮಾಗಕತ್ತ. ಒಂದೆಡೆ ಎಲ್ಲಾರ ಚಲೋ ಕನ್ನೆ ಇದ್ರು ನೋಡವ. ಅಕ್ಕ ತಂಗಿ ಇಬ್ಬರೇ ಇದ್ರು ಅಡ್ಡಿ ಇಲ್ಲ. ಏನು ನಮ್ಗೇನು 1 ರೂಪಾಯಿ ವರದಕ್ಷಿಣೆ ಅವ್ರು ಕೊಡೋದು ಬೇಡ, ಬಿಡೋದು ಬೇಡ, ಏನೂ ಬೇಡ. ಹಂಗ ಮದುವೆ ಮಾಡ್ಕೋತೀವಿ. ನಾವಾರು ಖರ್ಚು ಹಾಕ್ಕೊಂಡು ಒಂದು ಯಾವಾರ ಚಲೋ 1-2 ಕನ್ನೆ ಇದ್ರು ಹೇಳಬಿಟ್ಟೆ ನಿಮ್ಮೂರ ಕಡೆ.
ಹಾ ತಲೆ ಕೆಡ್ಸ್ಕೊಬೇಡ ತಡಿ. ನಮ್ಮ ಬಳಗದಾಗ ಒಂದೆರಡು ಅದಾವ ಅಕ್ಕ ತಂಗಿನ ನೀ ಅಂದಂಗ ಏನ ಚಿಕ್ಕದೊಡಪ್ಪನ ಮಕ್ಳು. ನಾನು ನಿನಗ ಅವ್ರನ್ನ ತೋರಿಸ್ತೇನಂತ ಮಾಡ್ಕೊಳಂತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋರೆ. ಕುಂದ್ರೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹ್ಞೂನವ ಮಾಡಿ ಊಟದ ಮಾಡ. ನನಗೂ ಹೊಟ್ಟೆ ಸತಿ ಬಾ, ನಾನು ಊಟ ಅಡಿಗೆ ಮನೆಗೆ ಏನಾರ ಕೈ ಜೋಡಿಸ್ತೇನೆ ನಿನಗೆ. ಎಲ್ಲ ಗಿಡ್ ಮೂಳಿ ಅಲ್ಲಿ ತಿನ್ನ ಅಂತಂದಾಗ ನಮ್ಮ ತಂಗಿ ಮನ್ಯಾಗ ನಾಟಕ ಮಾಡಿಲ್ಲ, ಇಲ್ಲಿ ಹೊಟ್ಟೆ ಸತಂತ ನೋಡು. ಹೋಗ್ಲಿ ಬಿಡ್ಲಾ. ಏನ್ ಮಾಡಕ್ಕಾಕತಿ, ಅಕ್ಕಿ ಗಂಡನು ಹಂಗ ಮಾಡ್ತಾನ. ನಿನ್ ತಂಗಿ ಗಂಡ ನಮ್ಮ ತಂಗಿ ಗಂಡ ಹಂಗ ಮಾಡ್ತಾನವ. ಮಂದಿ ಮನುಷ್ಯರು ಸೇರ್ಲಾರ್ದಂಗ್ ಮಾಡ್ತಾನ. ಮತ್ತೆ ಅವ್ರ ಮನೆ ತಿನ್ನಾಕ ಉಣ್ಣಾಕ ಮನ್ಸಿಲ್ಲಿಂದ ಬರ್ತತಿ ಹೇಳು. ಹ್ಞೂನಪ್ಪ, ಪಾಪ ನಮ್ಮ ತಂಗಿನ ಇಂಥ ಮಗು ಇಂಥ ಮನುಷ್ಯ ಕೊಟ್ಬಿಟ್ವಿ. ಏನೋ ಪಾಪ ಅದರದ್ದು ಒಂದು ಕರ್ಮ. ಮಗ ಚಲೋದ ನಿನ್ನೇನು.